ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಗೆಲುವಿಗೆ ಮೈಸೂರು ಕೊಡಗು ಅಭ್ಯರ್ಥಿ ಇವರು ಕಾಂಗ್ರೆಸ್ ಕಡೆಯಿಂದ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಪಣ ತೊಟ್ಟಿದ್ದಾರೆ. ಸಮುದಾಯಗಳ ಸಭೆ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತ ಹೇಳಿ ಪ್ಲಾನ್ ನಡೆದಿದೆ. ಅಲ್ಪಸಂಖ್ಯಾತರ ಸಭೆ ನಡೆಸಿ ಮತ ಕ್ರೋಢೀಕರಣಕ್ಕೆ ಪ್ಲಾನ್ ನಡೀತಾ ಇದೆ. ಮೈಸೂರು ಜಿಲ್ಲೆ ಅಲ್ಪಸಂಖ್ಯಾತ ಮುಖಂಡರು ಸಭೆ ನಡೆಸಿದ್ದಾರೆ. ಇನ್ನೊಂದು ಕಡೆ ಸಚಿವರಾದ ಕೆ ವೆಂಕಟೇಶ್, ಎಚ್ ಸಿ ಮಹದೇವಪ್ಪ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಜೆಡಿಎಸ್ ಬಿಟ್ಟು ಅನೇಕ ಅಲ್ಪಸಂಖ್ಯಾತ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಒಂದು ಕಡೆ ಒಕ್ಕಲಿಗ ಮತಗಳ ಲೆಕ್ಕಾಚಾರ, ಒಂದು ಕಡೆ ಅಲ್ಪಸಂಖ್ಯಾತ ಮತಗಳ ಲೆಕ್ಕಾಚಾರ, ಒಂದು ಕಡೆ ಲಿಂಗಾಯತ ಮತಗಳ ಲೆಕ್ಕಾಚಾರ, ಹಿಂದುಳಿದವರು ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಇಲ್ಲಿ ಕಾಂಗ್ರೆಸ್ ಹಾಕೊಳ್ತಾ ಇದೆ. ಇದೀಗ ಅನೇಕ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆ ಕೂಡ ಆಗಿದ್ದಾರೆ. 15 ಲಕ್ಷ ಪ್ರತಿ ಕುಟುಂಬಕ್ಕೆ ಕೊಡ್ತೀನಿ ಅಂತ ಹೇಳಿದಂತವ್ರು ಯಾರು? 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಡ್ತೀನಿ ಅಂತ ಹೇಳಿದವ್ರು ಯಾರು? ಇಷ್ಟೆಲ್ಲರ ಮಧ್ಯೆ ಅದು ಮಾತಾಗೆ ಉಳಿದಿದೆ. ಕಳೆದ ವರ್ಷ ಚುನಾವಣಾ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಆಶ್ವಾಸನೆಗಳು ಇವತ್ತು ಅದು ಆಶ್ವಾಸನೆ ಉಳಿದಿಲ್ಲ. ಕಾರ್ಯಕ್ರಮವಾಗಿ ಜಾರಿಯಾಗಿದೆ, ಪ್ರತಿ ಮನೆಗೂ ಮುಟ್ಟಿದೆ. ಯಾವತ್ತೂ ನಾವು ಕೊಟ್ಟಿರೋದ ಕಾರ್ಯಕ್ರಮದ ಫಲವಾಗಿ ನಮಗೆ ಓಟ್ ಹಾಕಿ ಅಂತ ನಾವು ಕೇಳ್ತಾ ಇದ್ದೀವಿ. ನಾವು ನಮ್ಮ ಕೆಲಸ ಮಾಡಿದ್ದೀವಿ, ಕೂಲಿ ಅಂತ ಕೇಳ್ತಾ ಇರೋದು. ಆ ಕಾರಣದಿಂದ ಎಲ್ಲಾ ಜನಾಂಗಗಳಲ್ಲೂ ತಮ್ಮದೇ ಆದಂತಹ ಆಂತರಿಕವಾದಂತಹ ವ್ಯತ್ಯಾಸಗಳು ಇದ್ದೇ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಂತೆ ಇಲ್ಲ. ಆಲೋಚನೆಗಳಾಗಿರ್ಬೋದು, ನಾವು ಮಾಡಬೇಕಾಗಿರುವಂತ ನಮ್ಮ ಅನಿಸಿಕೆಗಳಿರ್ಬೋದು, ನಾವು ವ್ಯಕ್ತಪಡಿಸಬೇಕಾದಂತ ನಮ್ಮ ಭಾವನೆಗಳಿರ್ಬೋದು, ಇವತ್ತು ಇದೆಲ್ಲ ಸಾಧ್ಯ ಆಗಿದೆ ಅಂತ ಹೇಳಿದಾಗ ಭಾರತದ ನಮ್ಮ ಸಂವಿಧಾನ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಯಾವ ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾರೆ, ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ಕೊಳ್ತಾರೆ. ಎಲ್ಲಾ ಸಂದರ್ಭದಲ್ಲೂ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಟ್ಟು ಈ ದೇಶದಲ್ಲಿ ಸುಭದ್ರವಾಗಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್. ಇವತ್ತು ದಿನಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ವ್ಯತ್ಯಾಸಗಳನ್ನ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕಾಗ್ತದೆ. ಯಾವ ಕಾಂಗ್ರೆಸ್ ಅಂತ ಅಲ್ಪಸಂಖ್ಯಾತರಾಗಿರ್ಬೋದು, ಬಹುಸಂಖ್ಯಾತರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಯಾರೇ ಆಗಿರ್ಬೋದು,